ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ಬರುವೆ ದೇವಾ ನಿನ್ ಸನ್ನಿಧಿಗೆ ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ ನಿನ್ನ ಹಾಗೆ ಯಾರೂ ಇಲ್ಲ ನೀ ಉನ್ನತ ಅದ್ಭುತವ ಮಾಡುವೆ ನಿನ್ನ ಹಾಗೆ ಯಾರೂ ಇಲ್ಲ 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 ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ
ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ಸೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯು ನಾ, ನನ್ನನ್ನು ತೊರೆಯದೆ ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ತಡೆಯೆಲ್ಲವ ಅಗಲಿಸಿ ನಿನ್ನಂತೆ ಮಾರ್ಪಡಿಸು, ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬೆಳಿಗ್ಗೆ ನಮಸ್ಕಾರಗಳು ಸಹೋದರರೇ ಮತ್ತು ಸ್ನೇಹಿತರೆ. ರೀ ಹೆಂಗಿದೀವಿ ನಾವು? 2021 ಬಂತು, ಇನ್ನು 20ರಲ್ಲೇ ಇದೀವಿ. ಓ ಹೌದಲ್ಲ, ಈಗ ನೋಡು. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಬೆಳಗಿನ ನಮಸ್ಕಾರಗಳು ಅಣ್ಣತಮ್ಮರೇ ಮತ್ತು ಸ್ನೇಹಿತರೆ. ಬೆಳಗಿನ ನಮಸ್ಕಾರಗಳು ಅಕ್ಕ ತಂಗಿಯರೇ ಮತ್ತು ಗೆಳತಿಯರೇ. ಎಲ್ಲರಿಗೂ ಭಾರತೀಯ ಕ್ರೈಸ್ತರ ಸಭೆ ಪರವಾಗಿ ಸ್ವಾಗತ ಸುಸ್ವಾಗತ ಕನ್ನಡ ಆನ್ಲೈನ್ ಸರ್ವಿಸ್ಗೆ. ಈ ಸಮಯದಲ್ಲಿ ದೇವರು ಅದ್ಭುತ ಸಂದೇಶವನ್ನು ಕೊಡಲಿದ್ದಾರೆ ಸಹೋದರ ಮುಖಾಂತರ. ಈ ಸಮಯದಲ್ಲಿ ನಾವು ಒಂದು ವಚನವನ್ನು ನೋಡೋಣ. ಫಿಲಿಪಿಯನ್ಸ್
2:1-2. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರಿ. ಈ ವಚನದಲ್ಲಿ ನಾವು ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿ, ಪ್ರೇರಣೆ ಉಂಟು ಮಾಡಿಕೊಳ್ಳೋಣ. ಇದರಲ್ಲಿ ಹೇಳ್ತಾ ಇದ್ದಾರೆ, ದೇವರು ನಾವು ಅನ್ಯೋನ್ಯತೆ ಉಳ್ಳವರಾಗಿ ಪ್ರೀತಿಯಿಂದ ಅವರ ಸಂತೋಷವನ್ನು ನಾವು ಪಡಿಸೋರಾಗಿರೋಣ. ಈ ಸಮಯದಲ್ಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂತಹ ತಂದೆ ಆದ ಯೇಸುವೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ನಿಜವಾಗ್ಲೂ ನಿಮ್ಮ ಪ್ರೀತಿ ತಂದೆ ನಮ್ಮಲ್ಲಿ ಇರುವಾಗ ತಂದೆ ನೀವು ಹೇಳ್ತೀರಾ ಕ್ರಿಸ್ತನ ಪ್ರೀತಿಯಿಂದ ನಮಗೆ ಉತ್ತೇಜನ, ಪ್ರೀತಿ, ಪ್ರೇರಣೆ ಉಂಟಾಗತ್ತಂತೆ ದೇವರೇ. ಬೇರೆ ಪ್ಲೀಸ್ ಕರ್ತನೆ ಎಲ್ಲರನ್ನು ಆಶೀರ್ವಸ್ರಿ. ಬೇರೆ ಆನ್ಲೈನ್ ಬರುವಂಥ ಸಹೋದರ ಮತ್ತು ಸ್ನೇಹಿತರನ್ನು ಆಶೀರ್ವಸ್ರಿ ತಂದೆ. ಸಂದೇಶ ಕೇಳುವಾಗ ತಂದೆ ಒಂದೇ ದೃಢವಾಗಿ ಕೇಳಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಬೇಡಿಪ ಚಿಕ್ಕ ಪ್ರಾರ್ಥನೆ ಯೇಸು ಪ್ರಾರ್ಥನೆ ತಂದೆ, ಆಮೇನ್. ಬೆಳಗಿನ ನಮಸ್ಕಾರಗಳು ಸಹೋದರರು ಮತ್ತು ಸಹೋದರರೇ. ಈ ಸಮಯದಲ್ಲಿ ನಾವು ಎಲ್ಲರೂ ಕರ್ತನ ಬೋಧನೆಯಲ್ಲಿ ಪಾಲ್ಗೊಳ್ಳೋಣ. ನಮ್ಮ ಹೃದಯ ಮತ್ತು ನಮ್ಮ ಮನಸ್ಸು ಯೇಸುವಿನ ಶಿಲುಬೆ ಮೇಲೆ ಕೇಂದ್ರೀಕರಿಸೋಣ. ಅದಕ್ಕಾಗಿ ಒಂದು ವಚನವನ್ನು ಓದೋಣ. ಮೊದಲನೇ ಕೊರಿಂಥದವರು 1ನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಈ ವಚನದಿಂದ ನಾವು ಏನು ಕಲಿತಾ ಇದ್ದೀವಿ ಅಂದರೆ, ಈ ವಚನ ಸ್ಪಷ್ಟವಾಗಿ ಏನು ಹೇಳ್ತಂದ್ರೆ, ನಾವು ಶಿಲುಬೆಯ ಮಾತು ಬಹಳ ಜನರಿಗೆ ಹುಚ್ಚು ಮಾತಾಗಿದೆ. ಅವರ ನಾಶನಕ್ಕೆ ಹೋಗುವಂಥ ದಾರಿಯಲ್ಲಿ ಹಿಡಿದಿದ್ದಾರೆ. ನಮಗಾದರೂ ಅದು ಶಕ್ತಿಯಾಗಿದೆ. ಯಾಕೆ ಈ ವಚನ ನನಗೆ ಭಾಳ ಇಷ್ಟ ಆಯ್ತು ಅಂದರೆ, ಲಾಕ್ಡೌನ್ ಆದಾಗಿಂದ ನಮಗೆ ಆನ್ಲೈನ್ ಸರ್ವಿಸ್ ಮೂಲಕ ಮತ್ತು ಝೂಮ್ ಮೀಟಿಂಗ್ ಮೂಲಕ ನಮಗೆ ದೇವರ ವಾಕ್ಯಗಳು ಹೇಳ್ಕೊಡ್ತಾ ಇದ್ದಾರೆ ಅನೇಕ ಸಹೋದರರು ಮತ್ತು ಸಹೋದರಿಯರು. ನನ್ನ ಪ್ರಶ್ನೆ ಏನಂದರೆ, ನಾವು ಹೇಗೆ ಅದನ್ನು ಗಂಭೀರವಾಗಿ ತಗೊಂಡುಕೊಂಡು ಅದನ್ನು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ನಾವು ಝೂಮ್ ಮೀಟಿಂಗಲ್ಲಾಗಲಿ ಅಥವಾ ಆನ್ಲೈನ್ ಮೀಟಿಂಗಲ್ಲಾಗಲಿ ನಿಜವಾದ ಹೃದಯ ನಮ್ಮದು ಬರುತ್ತೆ. ನಾವು ಗುಂಪಲ್ಲಿ ಬರುವಾಗ, ನಾವು ಹಾಲಲ್ಲಿ ಮೀಟ್ ಆಗುವಾಗ ನಮ್ಮನ್ನು ನಾವೇ ಅಲಂಕರಿಸ್ಕೊಂಡು, ನಮ್ಮನ್ನು ನಾವೇ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ನಾವೆಲ್ಲರೂ ಆನ್ಲೈನ್ ಮೀಟಿಂಗೆಲ್ಲ ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಅದು ಯಾವುದೂ ಇಲ್ಲ. ಇವಾಗ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ, ಕೇವಲ ನಮ್ಮ ಮನೆಯವರು ಬಿಟ್ಟರೆ. ನಾವು ಎಷ್ಟು ಗಂಭೀರವಾಗಿ, ಎಷ್ಟು ಭಯಭಕ್ತಿಯಿಂದ ದೇವರ ವಾಕ್ಯವನ್ನು ನಾವು ಕೇಳೋಕ್ಕೆ ಆನ್ಲೈನಲ್ಲಾಗಲಿ ಅಥವಾ ಝೂಮ್ ಮೀಟಿಂಗಲ್ಲಾಗಲಿ ನಾವು ಕೂತ್ಕೊಂಡಿರ್ತೀವಿ. ಸಹೋದರಿ, ಇದು ಒಂದು ಒಳ್ಳೆಯ ಸಮಯ ನಮಗೆ. ದೇವರನ್ನು ನಿಜವಾಗಲೂ ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಿಮ್ಮ ಶಿಲುಬೆಯ ಬಹಳ ಶಕ್ತಿಶಾಲಿಯಾಗಿದೆ ಅಂತ ಹೇಳ್ಕೊಡೋಕ್ಕೆ. ಅಯ್ಯೋ ಝೂಮ್ ಮೀಟಿಂಗ್, ಅಯ್ಯೋ ಅಂತ ಆನ್ಲೈನ್ ಮೀಟಿಂಗ್ ಅಂತ ಅನ್ನದೆ, ಇದು ಒಂದು ಒಳ್ಳೆಯ ಸಮಯ ನಮಗೆ ದೇವರನ್ನು ತೋರ್ಸೋಕ್ಕೆ. ನಿಮ್ಮ ಮರಣ ನಮಗೆ ಶಕ್ತಿಶಾಲಿಯಾಗಿದೆ. ಈ ಸಮಯದಲ್ಲಿ ನನ್ನ ಹೆಂಡತಿ ಸ್ವಲ್ಪ ಶೇರ್ ಮಾಡ್ತಾರೆ. ಸೊ ನಾವು ಸಿಸ್ಟರ್ಸ್ ಆಗಿ ನಾವು ಕೂಡ ಭಾಳ ಸಮಯದಲ್ಲಿ ನೋಡ್ತೀವಿ, ಮೀಟಿಂಗಲ್ಲೆಲ್ಲ ನಾವು ಕುತ್ಕೊಳಂಗೆ ಇಲ್ಲ. ಭಾಳ ಕೆಲಸದಲ್ಲಿ ಭಾಳ ಮಿಸ್ ಮಾಡಿಕೊಂಡು ಬೇರೆ ಮಕ್ಕಳನ್ನ ನೋಡೋದು, ಬೇರೆ ರೆಸ್ಪಾನ್ಸಿಬಲ್ ಮಾಡೋದು. ಅದೇ ಚರ್ಚ್ ಅಂತ ಬರೋವಾಗ ಬೆಳವಳೆ ರೆಡಿಯಾಗಿ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ. ಆದರೆ ಇದು ಝೂಮ್ ಮೀಟಿಂಗ್ ಆಗಲಿ, ಬಂದ್ಬಿಟ್ಟು ಆನ್ಲೈನ್ ಸರ್ವಿಸ್ ಆಗಲಿ ಅಷ್ಟು ಸೀರಿಯಸ್ ಆಗಿ ನಾವು ತಗೊಳೋದು ತುಂಬ ಜನಗಳಲ್ಲಿ ನಾನು ನೋಡ್ತಾ ಇಲ್ಲ. ಆದರೆ ದೇವರು ಪ್ರತಿಭೆಗಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವರ ಪ್ರೀತಿ, ಅವರ ಶಿಲುಬೆ ನಮಗೆ ಶಕ್ತಿಯಾಗಿದೆ. ಸೊ ಎಲ್ಲರಿಗೂ ನಾವು ಮಾಡಿಬಿಟ್ಟು ನಮ್ಮನ್ನು ನಾವೇ ದೇವರ ಕಡೆ ಹೋಗ್ದಿರ ಇದ್ದರೆ ಅದು ಭಾಳ ವ್ಯರ್ಥವಾಗುತ್ತೆ ಸಿಸ್ಟರ್ಸ್. ನಾವೆಲ್ಲರೂ ಕೂಡ ತಯಾರಾಗೋಣ, ದೇವ್ರನ್ನ ಭಾಳ ಪ್ರೀತಿಸೋದ್ರಲ್ಲಿ. ಯಾವ ಒಂದು ಸಮಯದಲ್ಲಿ ಕೂಡ ದೇವ್ರ ಸ್ಟ್ಯಾಂಡರ್ಡ್ನ ನಾವು ಬಿಟ್ಟುಕೊಡ್ಬಾರ್ದು. ನಾವೆಲ್ಲರೂ ಕೂಡ ಸಿಸ್ಟರ್ಸ್ ಆಗಿ ನಾವು ಎದರಲ್ಲಿ ಕೂಡ ನಾವು ದೇವರಲ್ಲಿ ಭಯಭಕ್ತಿಯಾಗಿ ಬೆಳೆಯೋಣ, ಶಿಲುಬೆನ ಮನಸ್ಸಿಗೆ ತಗೊಳ್ಳೋಣ. ಏನೇನು ಈ ಸಮಯದಲ್ಲಿ ರೊಟ್ಟೆಗಾಗಿ, ಅಂದರೆ ಯೇಸುವಿನ ಶರೀರ ಸೂಚಿಸುವಂಥ ರೊಟ್ಟೆಗಾಗಿ, ಆತನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಾರಸಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ, ನಿಮಗೆ ಮಹಿಮಾಗಲಿ. ನಮಗೋಸ್ಕರ ಶಿಲುಬೆಯನ್ನು ಏರಿ ನೀವು ಮರಣ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪವನ್ನು ಕ್ಷಮಿಸೋದಕ್ಕೋಸ್ಕರ ಮರಣ ಹೊಂದಿದ್ರೆ ಅದಕ್ಕಾಗಿ ಭಾಳ ಕೃತಜ್ಞತೆ ಸಲ್ಲಿಸ್ತೀನಿ. ತಂದೆಯೇ, ಎಷ್ಟು ನಿಮಗೆ ಕೃತಜ್ಞತೆ ಹೇಳಿದರೆ ಸಾಲದು. ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನು ಹೇಳಿದಿರಿ,
ನಮಗೆ ನಿಮ್ಮ ಶಿಲುಬೆ ಶಕ್ತಿಯಾಗಿದೆ ದೇವರೇ. ದೇವರೇ, ಯಾವ ಮೀಟಿಂಗ್ ಆದರೂ ಕೂಡ ದೇವರೇ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ನಿಮ್ಮ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕಾಗಲಿ, ನಮ್ಮ ಹೃದಯನ ಸರಿಪಡಿಸ್ಕೊಳ್ಳೋದಕ್ಕಾಗಲಿ ನಮ್ಮನ್ನು ಆಶೀರ್ವಾದ ಮಾಡಿ ದೇವರೇ. ಮೇ ಬಿ ನಾವು ಸರಿಯಾಗಿ ಇಷ್ಟು ದಿವಸ ನಾವು ಕೂತ್ಕೊಂಡಿರಕ್ಕಿಲ್ಲ ಅಥವಾ ಕೇಳಿರಕ್ಕಿಲ್ಲ ದೇವರು, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ, ನೀವು ನೋಡ್ತಾ ಇದ್ದೀರಿ ಅನ್ನುವಂಥ ಒಂದು ಭಯದಿಂದ ನಾವು ಭಯಭಕ್ತಿಯಿಂದ ನಾವು ನಡ್ಕೊಳ್ಳೋದಕ್ಕೆ ಸಹಾಯ ಮಾಡೋದು ಕೇಳ್ಕೊಂಡು, ನಮ್ಮ ಮಾಡಿದಂಥ ಎಲ್ಲ ಪಾಪಗಳನ್ನು ಮನ್ನಿಸಬೇಕಂತ ಕೇಳ್ಕೊಂಡು, ನಮ್ಮೆಲ್ಲರ ಪಾಪಗಳಿಗಾಗಿ ಸ್ವತಂತ್ರ ದೇವರೇ ನಿಮಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಿ ದೇವರೇ, ಆಮೆನ್. ದ್ರಾಕ್ಷಾರಸಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನೀನು ಭಾಳ ಪರಿಶುದ್ಧನ ಸ್ವಾಮಿ. ನೀನು ಪರಿಶುದ್ಧನಾಗಿದ್ರೂ ನಮ್ಮ ಪಾಪಗಳಿಗಾಗಿ ನಿನ್ನ ರಕ್ತವನ್ನು ಸುರಿಸಿದೆ ಸ್ವಾಮಿ. ಅಪ್ಪ, ನನಗೆ ಕೊಡುವಂಥ ಏಟುಗಳು ನೀನು ತಗೊಂಡೆ ಸ್ವಾಮಿ. ದೇವರೇ, ನಾವು ಪಾಪಿಗಳು ಸ್ವಾಮಿ, ಆದರೆ ನಮ್ಮನ್ನು ಪ್ರೀತಿ ಮಾಡಿದ್ಯಾ ತಂದೆ. ನಿನ್ನ ರಕ್ತಕ್ಕಾಗಿ, ಪರಿಶುದ್ಧವಾದ ಅಮೂಲ್ಯವಾದ ನಿನ್ನ ರಕ್ತಕ್ಕಾಗಿ ಭಾಳ ಕೊಟ್ಟು ಸ್ತೋತ್ರಗಳು ಸಲ್ಲಿಸ್ತೀನಿ ಸ್ವಾಮಿ. ನಮ್ಮೆಲ್ಲರನ್ನೂ ನಿನ್ನ ರಕ್ತದಿಂದ ತೊಳೆದಿದ್ದೀರ ಸ್ವಾಮಿ. ನಮ್ಮನ್ನು ಶ್ರಮಿಸಿ ನಮ್ಮನ್ನು ಹೆಚ್ಚಾಗಿ ನಿನ್ನಲ್ಲಿ ಬೆಳೆಯೋದಕ್ಕೆ, ನಿನ್ನಲ್ಲೇ ನಾವು ಇರೋದಕ್ಕೆ ನಮ್ಮೆಲ್ಲರನ್ನೂ ಆಶೀರ್ವಿಸಿ ಸ್ವಾಮಿ. ನಾವೆಲ್ಲ ಬಲ್ಲೆನ್ನರು ಸ್ವಾಮಿ, ನಮ್ಮನ್ನು ಕೈ ಬಿಡಬೇಡಿ ಸ್ವಾಮಿ. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೀನಿ ತಂದಾದ ದೇವ್ರೆ, ಆಮೇಲೆ ಆಮೆನ್. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು
ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಕಾವಲಲ್ಲಿ, ಹಸಿರಾದ ಹುಲ್ಲಿನ ಕಾವಲಲ್ಲಿ, ಅನುದಿನವೂ ನನ್ನ ನಡೆಸುವೆನೆ, ಅನುದಿನವೂ ನನ್ನ ನಡೆಸುವೆನೆ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಆಕಾಂಕ್ಷೆಯೇನಿದ್ದರು, ಆಕಾಂಕ್ಷೆಯೇನಿದ್ದರು, ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ
ಪ್ರೀತಿಯ ಸಹೋದರರೇ, ಸಹೋದರರೇ ಮತ್ತು ಗೆಳೆಯರೇ, ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2021 ಈಗಾಗಲೇ ಬಂದಿದೆ. ಈಗಾಗಲೇ 3-4 ದಿನ ಕಳೆದಿದೆ. ಈ ದಿನ ನಾವು ಮತ್ತಾಯದಿಂದ ನಾವು ಕಲಿಯುವುದಿಲ್ಲ, ಸ್ವಲ್ಪ ವಿರಾಮವನ್ನು ಕೊಡೋಣ. ಇವತ್ತು ನಾವು ಪ್ರಾರ್ಥನೆಯ ಬಗ್ಗೆ ಕಲಿಯಲಿದ್ದೇವೆ. ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಪ್ರಾರ್ಥನೆಯಾಗಿದೆ. 2020 ನನ್ನ ಜೀವನದಲ್ಲಿ ಪ್ರಾರ್ಥನೆ ಬಹಳ ಚೆನ್ನಾಗಿತ್ತು, ಬಹಳ ಅದ್ಭುತವಾಗಿತ್ತು. ಬಟ್ ಆದರೂ ಕೂಡ ಬದಲಾವಣೆ ಆಗುವಂಥ ಒಂದು ವಿಷಯ ಇದೆ. ಇನ್ನೂ ಯೇಸುವಿನ ಮಾರ್ಗದಲ್ಲಿ ಹೇಗೆ ಮಾಡಬೇಕು ಅಂತ ಕಲಿಯೋದು ಬಹಳ ಇದೆ, ಬೆಳೆಯೋದು ಬಹಳ ಇದೆ. ಪ್ರಾರ್ಥನೆ ದೇವರಿಂದ ಬಂದ ಒಂದು ಅದ್ಭುತವಾದ ಒಂದು ಅವಕಾಶ, ದೇವರ ಹತ್ರ ಮಾತಾಡುವಂಥ ಒಂದು ಅವಕಾಶ, ದೇವರಿಗೆ ಹತ್ತಿರವಾಗುವಂಥ ಅದ್ಭುತವಾದ ಒಂದು ಅವಕಾಶ. ಇದು ಖಂಡಿತವಾಗಲೂ ನಾವು ಅಭ್ಯಾಸ ಮಾಡುವುದರ ಬಗ್ಗೆ ಬರುತ್ತದೆ. ಯೇಸು ಕ್ರಿಸ್ತು ಪ್ರಾರ್ಥನೆಯ ಬಗ್ಗೆ ತನ್ನ ಶಿಷ್ಯರಿಗೆ ಹೇಳ್ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತು ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡೋದನ್ನು ನೋಡಿ ಆ ಒಂದು ಶಿಷ್ಯರಿಗೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಅಂತ ಅನಿಸಿದೆ. ಅವರು ಹೋಗಿ ಯೇಸು ಕ್ರಿಸ್ತನ ಕೇಳಿದ್ರು, ನೀನು ಇಷ್ಟೊಂದು ಅದ್ಭುತವಾಗಿ ಪ್ರಾರ್ಥನೆ ಮಾಡ್ತಿಲ್ಲ ಯೇಸು, ನಮಗೂ ಕಲಿಸ್ಕೊಡು ಅಂತ ಯೇಸು ಕ್ರಿಸ್ತನ ಕೇಳಿದ್ರು. ಈ ಒಂದು ವಿಷಯವನ್ನು ಕೇಳಿದಾಗ ಯೇಸು ಕ್ರಿಸ್ತಗೆ ಬಹಳ ಸಂತೋಷ ಅನ್ನಿಸ್ತು. ಇವರು ಪ್ರಾರ್ಥನೆ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ. ಮುರ್ರೆ ಅಂತ ಒಬ್ಬ ವ್ಯಕ್ತಿ ಅವನು ಹೇಳಿದ್ದಾನೆ, ಯಾವ ಒಬ್ಬ ವ್ಯಕ್ತಿ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡ್ತಾನೋ ಅವನಿಂದ ಎಲ್ಲವೂ ಕೂಡ ಸಾಧ್ಯ ಅಂತ ಒಂದು ವ್ಯಕ್ತಿ ಹೇಳೋದನ್ನು ನಾವಿಲ್ಲಿ ನೋಡ್ತೇವೆ. ಈ ಒಂದು ಹೊಸ ವರ್ಷದಲ್ಲಿ ನಾವು ಕಾಲಿಡುವಾಗ ಈ ಒಂದು ಪ್ರಾರ್ಥನೆ ಎಷ್ಟೊಂದು ಬಹಳ ಒಂದು ಮುಖ್ಯ ನಮ್ಮ ಜೀವನದಲ್ಲಿ ಅಂತ ನಾವು ಇಲ್ಲಿ ನೋಡ್ತೇವೆ. ಎಷ್ಟು ಹೊತ್ತು ನಾವು ಪ್ರಾರ್ಥನೆ ಮಾಡ್ತೇವೆ ಅಥವಾ ಎಷ್ಟು ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ ಅನ್ನೋದು ಅಷ್ಟೊಂದು ಮುಖ್ಯ ಅಲ್ಲ. ಎಷ್ಟು ಆಳವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಮತ್ತು ದೇವರಿಗೆ ಎಷ್ಟೊಂದು ಹತ್ತಿರವಾಗಿರ್ತೇವೆ, ಇದು ಬಹಳ ಮುಖ್ಯ. ಲೂಕ 11ನೇ ಅಧ್ಯಾಯದಲ್ಲಿ ಶಿಷ್ಯರು ಕೇಳಿದ್ರು ಪ್ರಶ್ನೆಯನ್ನು, ಯೇಸು ಕ್ರಿಸ್ತು ಕರ್ತನೆ, ನಮಗೂ ಕೂಡ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಹೇಳ್ಕೊಡು. ಸೊ ಯೇಸು ಕ್ರಿಸ್ತು ಅವರಿಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸ್ತಾರೆ. ಇದು ಕರ್ತನ ಪ್ರಾರ್ಥನೆ ಅಂತ ಜನ ಕರೀತಾರೆ, ಆದರೆ ಇದು ಕರ್ತನ ಪ್ರಾರ್ಥನೆ ಅಲ್ಲ, ಇದು ಶಿಷ್ಯರ ಪ್ರಾರ್ಥನೆ. ಮತ್ತಾಯ 6ನೇ ಅಧ್ಯಾಯ 5-13. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ನೀವು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನು ಆಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಮೊದಲನೆಯದಾಗಿ ಯೇಸು ಕ್ರಿಸ್ತು ಹೇಳೋದು, ನಮ್ಮ ಪ್ರಾರ್ಥನೆ ನಾವು ಜನರಿಗೆ ತೋರಿಸೋದಲ್ಲ, ನಾವು ಎಷ್ಟೊಂದು ಆತ್ಮೀಯವಾಗಿದ್ದೀವಿ ಅಂತ ತೋರ್ಸೋಕ್ಕೆ ನಾವು ಪ್ರಾರ್ಥನೆ ಮಾಡೋದು ಅಲ್ಲ. ಕೆಲವರು ನಾವು ನೋಡ್ತೇವೆ, ಅಥವಾ ನಾವು ಕೂಡ ಕೆಲವು ಸಮಯದಲ್ಲಿ ನಾವು ಮಾಡಿರಬಹುದು, ನಾನು ಮಾಡಿದ್ದೇನೆ. ಕೆಲವರು ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ನಮ್ಮ ಶಬ್ದವನ್ನು ಜಾಸ್ತಿ ಮಾಡೋದು ಪ್ರಾರ್ಥನೆಯಲ್ಲಿ, ಅಥವಾ ವ್ಯತ್ಯಾಸಕರವಾದ ವಿಭಿನ್ನವಾದ ಒಂದು ಪದಗಳನ್ನು ಉಪಯೋಗಿಸೋದು. ಜನ ನೋಡಿ ಇವನು ಎಷ್ಟೊಂದು ಆತ್ಮೀಯವಾಗಿದ್ದಾನೆ ಅಂತ ಅನ್ಕೊಬೇಕಂತ. ಖಂಡಿತವಾಗ್ಲೂ ಪ್ರಾರ್ಥನೆ ಅನ್ನೋದು ನಮ್ಮ ಮತ್ತು ದೇವರ ನಡುವೆ ಮಾತುಕತೆ, ಆ ಒಂದು ಸಂಪರ್ಕ, ಆ ಒಂದು ಸಂಬಂಧ. ದೇವರಿಗೆ ಈಗಾಗಲೇ ಗೊತ್ತಿದೆ ನಮಗೆ ಏನು ಬೇಕು ಅಂತ. ಪ್ರಾರ್ಥನೆ ಅನ್ನೋದು ನಾವು ಬರೀ ದೇವರಿಗೆ ಏನು ಮಾಡಬೇಕು ಅಂತ ಮಾತಾಡೋದಲ್ಲ, ಆದರೆ ಪ್ರಾರ್ಥನೆ ಮಾಡಿದಾಗ ಅದು ಮುಗಿಸುವಾಗ ದೇವರು ನಾನೇನು ಮಾಡಬೇಕು ಅಂತ ಬಯಸ್ತಾರೆ ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದೇ ಪ್ರಾರ್ಥನೆ. ಯೇಸು ಕ್ರಿಸ್ತು ಹೇಗೆ ಪ್ರಾರ್ಥನೆ ಮಾಡೋದನ್ನ ಶಿಷ್ಯರಿಗೆ ಕಲಿಸ್ಕೊಟ್ರು ಅಂತ ನೋಡುವಾಗ, ಕೆಲವು ಆ ಒಂದು ಪ್ಯಾಟರ್ನ್, ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಶಿಷ್ಯರಿಗೆ ಹೇಳ್ಕೊಟ್ಟಿದ್ದಾರೆ. ಪದೇ ಪದೇ ಪದಗಳನ್ನು ಉಪಯೋಗಿಸೋದು ಅಥವಾ ಬಹಳ ಪದಗಳನ್ನು ಉಪಯೋಗಿಸೋದು ಪ್ರಾರ್ಥನೆ ಅಲ್ಲ. ನಮ್ಮ ಒಂದು ಆಸೆಗಳನ್ನು, ಆಸಕ್ತಿಯನ್ನು, ಯೋಜನೆಗಳನ್ನು ದೇವರ ಹತ್ರ ಇಡೋದೇ ಪ್ರಾರ್ಥನೆ. ವ್ಯಕ್ತಪಡಿಸೋದು, ನಮ್ಮ ಹೃದಯದಲ್ಲಿ ಏನಿದೆ ಅನ್ನೋದನ್ನ ವ್ಯಕ್ತಪಡಿಸೋದೇ ಪ್ರಾರ್ಥನೆ ಆಗಿದೆ. ಕೆಲವರಿಗೆ ಅನಿಸ್ತಾ ಇರ್ಬೋದು, ಈ ಪ್ರಾರ್ಥನೆ ನನಗೀಗಾಗಲೇ ಗೊತ್ತಿದೆ, ನನ್ನ ಪ್ರಾರ್ಥನೆ ಈಗಾಗಲೇ ಚೆನ್ನಾಗಿ ಹೋಗ್ತಾ ಇದೆ. ಆದರೆ ನಾನು ನಿಮಗೆ ಹೇಳೋದೆಂದರೆ, ನಮ್ಮ ಪ್ರಾರ್ಥನೆ ಜೀವನವನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಬೆಳಕು ಅಂತ ನಾವು ನೋಡುವಾಗ 7 ವಿಷಯಗಳು ಅದರಲ್ಲಿ ತುಂಬಿದೆ. ಬೆಳಕು ಬರಲಿಕ್ಕೆ 7 ವಿಷಯಗಳ ಒಂದು ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ಪ್ರಾರ್ಥನೆಗೆ ಕೂಡ ನಾವು ಮಾಡುವಾಗ 7 ವಿಷಯಗಳು ಅದರಲ್ಲಿ ಅಡಗಿದೆ. ಮೊದಲನೇದಾಗಿ, ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನ ಆರಾಧನೆ ಮಾಡೋದು. ದೇವರನ್ನ ಎಷ್ಟೊಂದು ನಾವು ನಂಬ್ತೇವೆ, 100% ನಂಬ್ತೇವೆ. ದೇವರು ನಮ್ಮ ತಂದೆ ಅಂತ ಸಂಪೂರ್ಣವಾಗಿ ನಂಬೋದು. ದೇವರು ತಂದೆ ಅಂದರೆ ಪ್ರಪಂಚದಲ್ಲಿರುವಂಥ ಎಲ್ಲರೂ ಕೂಡ ನಮ್ಮ ಸಹೋದರ ಮತ್ತು ಸಹೋದರಿಯರು. ದೇವರು ಸೃಷ್ಟಿಕರ್ತ ಅಂತ ದೇವರನ್ನ ಹೊಗಳೋದು. ವಚನ 9-10 ಹೇಳೋ ಪ್ರಕಾರ, 9-10 ನಾವು ನೋಡೋದಾದರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ದೇವರು ನಮ್ಮ ಹಾಗೆ ಅಥವಾ ಬೇರೆ ತಂದೆಗಳ ಹಾಗೆ ಇಲ್ಲ, ಪರಿಪೂರ್ಣವಾದ ತಂದೆಯಾಗಿದ್ದಾರೆ ನಮ್ಮ ದೇವರು. ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅವರನ್ನು ಎಲ್ಲರೂ ಕೂಡ ಹೊಗಳಲಿ. ಅವರ ಹೆಸರು, ಅವರ ನಾಮ ಪ್ರಸಿದ್ಧವಾಗಲಿ. ಅವರ ರಾಜ್ಯ ಬರಲಿ. ಪರಲೋಕದಲ್ಲಿ ಹೇಗೆ ಇದೆಯೋ ಅದೇ ರೀತಿ ಭೂಲೋಕದಲ್ಲೂ ಕೂಡ ಅವರ ರಾಜ್ಯ
ಬರಲಿ. ದೇವರ ರಾಜ್ಯ ಬೆಳಿಬೇಕು ಅಂತ ನಮ್ಮ ಪ್ರಾರ್ಥನೆಯಾಗಿರಬೇಕು. ನಮ್ಮ ರಾಜ್ಯ, ನನ್ನ ರಾಜ್ಯ ಬೆಳಿಬೇಕು ಅಂತ ಪ್ರಾರ್ಥನೆ ಬಾರದು. ದೇವರಿಗೆ ನಾವು ಶರಣಾಗತರಾಗಬೇಕು. ಅವರ ಚಿತ್ತಕ್ಕೆ ನಾವು ಶರಣಾಗತರಾಗಬೇಕು. ದೇವರ ಒಂದು ಚಿತ್ತಕ್ಕೆ ನಾವು ಶರಣಾದರೆ ಸ್ವರ್ಗವು ಭೂಲೋಕಕ್ಕೆ ಬರುತ್ತದೆ. ಮೂರನೇದಾಗಿ ನಾವಿಲ್ಲಿ ನೋಡುವಾಗ, ನಮ್ಮ ಒಂದು ಬೇಡಿಕೆಗಳನ್ನು ಪೂರ್ತಿ ಮಾಡು ದೇವರೇ, ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ಮೊದಲನೇದಾಗಿ ನಾವು ನೋಡ್ತೇವೆ ದೇವರನ್ನ ಹೊಗಳೋದು, ದೇವರ ನಾಮವನ್ನು ಪ್ರಸಿದ್ಧಿ ಪಡೋದು. ನಂತರ ನಾವು ನೋಡ್ತೇವೆ ದೇವರಿಗೆ ನಾವು ನಮ್ಮ ಬೇಡಿಕೆಗಳನ್ನು ಪೂರೈಸಬೇಕು ಅಂತ ನಾವು ಕೇಳ್ಕೋತೇವೆ. ನಾವು ದೇವರನ್ನ ನಂಬಬೇಕು ಸಂಪೂರ್ಣವಾಗಿ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವರು ನಮ್ಮ ದಿನನಿತ್ಯದ ಬೇಡಿಕೆಗಳನ್ನು, ಅಗತ್ಯವಿರುವ ವಸ್ತುಗಳನ್ನು, ವಿಷಯಗಳನ್ನು ಕೊಡ್ತಾರೆ ಅಂತ ನಂಬೋದು. ವಚನ 12ರಲ್ಲಿ ನಾವು ನೋಡುವಾಗ, ನೀವು ನಮ್ಮ ಪಾಪಗಳನ್ನು ಕ್ಷಮಿಸುವ ಹಾಗೆ ನಾವು ಇನ್ನೊಬ್ಬರ ಪಾಪಗಳನ್ನು ಕ್ಷಮಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಹೃದಯ ನಮಗೆ ಗೊತ್ತಾಗುವುದಿಲ್ಲ. ಬೇರೊಬ್ಬರ ಹೃದಯ, ಬೇರೊಬ್ಬರ ಪಾಪ ಬಹಳ ಸುಲಭವಾಗಿ ನಮಗೆ ಗೊತ್ತಾಗುತ್ತದೆ, ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಆದರೆ ನಮ್ಮ ಹೃದಯ, ನಮ್ಮ ಪಾಪಗಳು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಅದಕ್ಕೋಸ್ಕರನೇ ಕೀರ್ತನೆಗಳು 26ನೇ ಅಧ್ಯಾಯ 2ರಲ್ಲಿ ನಾವು ನೋಡ್ತೇವೆ, ದಾವೀದ ದೇವರಲ್ಲಿ ಕೇಳ್ತಾ ಇದ್ದಾನೆ, ದೇವರೇ ನನ್ನ ಹೃದಯವನ್ನು ಪರೀಕ್ಷೆ ಮಾಡು, ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೋ ಅಂತ ದಾವೀದ ಪ್ರಾರ್ಥನೆ ಮಾಡೋದನ್ನು ನಾವಿಲ್ಲಿ ನೋಡ್ತೇವೆ. ದೇವರಿಗೆ ನಮಗೆ ಕರುಣೆ ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ನಮ್ಮ ವಿರುದ್ಧ ಯಾರು ಜನರು ಪಾಪ ಮಾಡಿದಾಗ ಅವರನ್ನು ಕ್ಷಮಿಸುವಂತ ಕರುಣೆ ಮತ್ತು ಹೃದಯ ನಮಗೆ ಕೊಡಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಮತ್ತಾಯ 6ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ, ನಾವು ಇನ್ನೊಬ್ಬರಿಗೆ ಕ್ಷಮಾಪಣೆ ಕೊಡುವಾಗ ನಾವು ದೇವರಿಂದ ಕ್ಷಮಾಪಣೆಯನ್ನು ಹೊಂದುತ್ತೇವೆ. ಕ್ಷಮಾಪಣೆಯನ್ನು ಇಲ್ಲಿ ಸಾಲಕ್ಕೆ ಹೋಲಿಸಲಾಗಿದೆ. ನಾವು ಯಾವಾಗಲೂ ಕೂಡ ಸಾಲಗಾರರಾಗಿದ್ದೇವೆ. ಖಂಡಿತವಾಗಲೂ ಸಾಲವನ್ನು ನಾವು ತೀರಿಸಬೇಕಾಗಿದೆ. ನಮಗೆ ಕ್ಷಮಾಪಣೆ ಅಗತ್ಯವಾಗಿದೆ. ಪ್ರತಿದಿನ ಕ್ಷಮಾಪಣೆ ಇಲ್ಲದೆ ನಮ್ಮ ಸಾಲಗಳು ಮನ್ನಿಸಲ್ಪಡುವುದಿಲ್ಲ, ಕ್ಷಮಾಪಣೆಯಾಗುವುದಿಲ್ಲ. ಇಲ್ಲಿ ಇನ್ನೊಂದು ವಿಷಯ ನಾವಿಲ್ಲಿ ನೋಡುವಾಗ, ದೇವರ ಹತ್ರ ನಾವು ಬಹಳ ಹತ್ತಿರವಾಗಿ ಸಂಭಾಷಿಸುವುದು ಅಥವಾ ಚರ್ಚಿಸುವುದು ಇಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 22ನೇ ಅಧ್ಯಾಯದಲ್ಲಿ ಯಾಕೋಬನು ದೇವರ ಜೊತೆ ಯುದ್ಧವನ್ನ ಮಾಡ್ದ ಅಂತ ಇಲ್ಲಿ ಬೈಬಲ್ ಹೇಳುತ್ತದೆ. ಯುದ್ಧ ಅಂದ್ರೆ ಮೊಣಕಾಲೂರಿ ದೇವರ ಹತ್ರ ಮಾತಾಡೋದು, ಚರ್ಚೆ ಮಾಡೋದು, ದೇವರು ನನಗೆ ಬೇಕೇ ಬೇಕು ಅಂತ ಹಠ ಹಿಡಿಯೋದು. ಇದನ್ನ ಯಾಕೋಬ ಮಾಡೋದನ್ನು ನಾವಿಲ್ಲಿ ನೋಡ್ತೇವೆ. ವಚನ 13ರಲ್ಲಿ ಹೇಳುತ್ತೆ, ದೇವರೇ ನನಗೆ ಶೋಧನೆಗೊಳಗಾಗಿ ಬಿಡಬೇಡ, ನನ್ನನ್ನು ಸಂರಕ್ಷಿಸು, ನನಗೆ ಸಹಾಯ ಮಾಡು ಅಂತ ಇಲ್ಲಿ ಪ್ರಾರ್ಥನೆ ಮಾಡೋದನ್ನಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತು ಕೂಡ ಗತ್ಸೆಮನೆ ಒಂದು ತೋಟದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು. ಯೇಸು ಕ್ರಿಸ್ತರಿಗೆ ಶಿಲುಬೆಗೆ ಹೋಗಕ್ಕೆ ಬಹಳ ಕಷ್ಟವಾಗಿತ್ತು. ಅದಕ್ಕೋಸ್ಕರನೇ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂತ ಯೇಸು ಕ್ರಿಸ್ತು ಇಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದನ್ನು ನಾವಿಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತು ತನ್ನ ಶಿಷ್ಯರಿಗೆ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿರಿ, ಶೋಧನೆಗೆ ಒಳಗಾಗಬೇಡಿರಿ, ನೀವು ಬಹಳ ಹುಷಾರಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಯೇಸು ಕ್ರಿಸ್ತು ಶಿಷ್ಯರಿಗೆ ಹೇಳೋದನ್ನು ನಾವಿಲ್ಲಿ ನೋಡ್ತೇವೆ. ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಕೆಲವು ಶೋಧನೆಗಳನ್ನು ಎದುರಿಸ್ತಾ ಇದ್ದೀವಿ, ಅನೇಕ ಭಯಂಕರವಾದ ವಿಷಯಗಳನ್ನು ನಾವು ಎದುರಿಸ್ತಾ ಇದ್ದೀವಿ.
ಅಂತ ನಾವಿಲ್ಲಿ ಗಮನಿಸಬೇಕು. ಖಂಡಿತವಾಗ್ಲೂ ಬಹಳ ವಿಷಯಗಳು, ನಮಗೆ ಗೊತ್ತಿಲ್ಲದ ಕೆಲವು ಭಯಾನಕ ವಿಷಯಗಳು ನಡೀತಾ ಇರುತ್ತೆ. ಆದರೆ ಬಹಳ ವಿಷಯಗಳಿಂದ ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ದೇವರು ನಮ್ಮ ಜೊತೆ ಇಲ್ಲ ಅಂದಿದ್ರೆ, ದೇವರು ನಮಗೆ ಅನೇಕ ಅಪಾಯಗಳಿಂದ ಬಿಡಿಸಲಿಲ್ಲ ಅಂದಿದ್ರೆ, ನಾವು ಖಂಡಿತವಾಗ್ಲೂ ಈ ರೀತಿಯಾಗಿ ಸಂರಕ್ಷಣೆ ಹೊಂದಲು ಕಷ್ಟವಾಗ್ತಾ ಇತ್ತು. ಖಂಡಿತವಾಗ್ಲೂ ನಾವು ಕಳೆದು ಹೋಗ್ತಾ ಇದ್ವಿ, ಅನೇಕ ಪಾಪಗಳಲ್ಲಿ ಬಿದ್ದು ಹಾಳಾಗಿ ಹೋಗ್ತಾ ಇದ್ವಿ. ಅದಕ್ಕೋಸ್ಕರನೇ ಆ ಶೋಧನೆಗಳಿಂದ ತಪ್ಪಿಸೋದು ಮತ್ತು ಬಿಡಿಸಲಿಕ್ಕೆ ನಮಗೆ ದೇವರ ಸಹಾಯ ಬಹಳ ಮುಖ್ಯ. ನಮ್ಮ ಒಂದು ಶಕ್ತಿಯಿಂದ ನಾವು ಶೋಧನೆಗಳಿಂದ ಹೊರಗಡೆ ಬರಲಿಕ್ಕೆ, ಶೋಧನೆಗಳಿಂದ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಒಂದು ಶಕ್ತಿ ನಮಗೆ ಅವಶ್ಯಕತೆಯಾಗಿದೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ನಂತರ ಇಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಇಟ್ಟರೂ ಸಹ ಆ ಪರಿಸ್ಥಿತಿಯಲ್ಲಿ ನಾವು ತೃಪ್ತರಾಗಿರಬೇಕು ಮತ್ತು ಆ ಪರಿಸ್ಥಿತಿಯಲ್ಲೂ ಸಹ ದೇವರಿಗೆ ಮಹಿಮೆಯನ್ನು ಮಾಡಬೇಕು. ದೇವರ ಒಂದು ರಾಜ್ಯವನ್ನ ಮಹಿಮೆ ಪಡಿಸಬೇಕು. ಖಂಡಿತವಾಗಲೂ ದೇವರು ಎಲ್ಲವನ್ನು ಒದಗಿಸುವಂತ ಆತನಾಗಿದ್ದಾರೆ. ಅದಕ್ಕೋಸ್ಕರ ನಾವು ಅವರನ್ನು ಹೊಗಳ್ಬೇಕು. ನಾವು ಎಷ್ಟು ದೇವರನ್ನು ಹೊಗಳ್ತೇವೋ ನಮ್ಮ ಪ್ರಾರ್ಥನೆ ಜೀವನ ಅಷ್ಟೊಂದು ಚೆನ್ನಾಗಿರುತ್ತೆ. ನಮ್ಮ ಪ್ರಾರ್ಥನೆ ಹೆಚ್ಚು ಮಾಡುವಾಗ ಖಂಡಿತವಾಗಲೂ ನಾವು ಗುಣಗೊಟ್ಟುವುದಿಲ್ಲ, ದೂರು ಹೇಳುವುದಿಲ್ಲ. ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಬರುತ್ತದೆ, ಹಗಲು ಇರುಳು ಇರುತ್ತದೆ, ಸುಖ ಮತ್ತು ದುಃಖಗಳು ಇರುತ್ತದೆ. ಎಲ್ಲ ಸಮಯದಲ್ಲೂ ನಾವು ಸಂಪೂರ್ಣವಾಗಿ ದೇವರನ್ನ ನಂಬಬೇಕಾಗಿದೆ. ಖಂಡಿತವಾಗಲೂ ಆಮೇನ್ ಅನ್ನೋದರ ಒಂದು ಅರ್ಥ ನಿನ್ನ ಚಿತ್ತದಂತೆ ಆಗಲಿ ಅಂತ. ನಾವು ದೇವರ ಚಿತ್ತದಂತೆ ನಡಿಬೇಕಾಗಿದೆ. ಈ ವರ್ಷ ನಾವು ದೇವರನ್ನ ಕೇಳ್ಕೊಳ್ಳೋಣ, ದೇವರೇ ನನಗೆ ಯೇಸು ಕ್ರಿಸ್ತುವೇ ನನಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸ್ಕೊಡು. ಖಂಡಿತವಾಗ್ಲೂ ನಮ್ಮ ಪ್ರಾರ್ಥನೆ ಜೀವನ ಅದ್ಭುತವಾಗಿದ್ದಾಗ ಖಂಡಿತವಾಗ್ಲೂ ದೇವರು ಏನೇ ಕಷ್ಟ ಬಂದರೂ ಎದುರಿಸಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಖಂಡಿತವಾಗಲೂ ನಮ್ಮ ಒಂದು ಸಭೆಯಲ್ಲಿ ಖಂಡಿತವಾಗಲೂ ನಾವು ಒಂದು ಕನಸನ್ನು ನಾವು ಕಂಡಿದ್ದೇವೆ. ಯಾವ ರೀತಿಯಾಗಿ ನಮ್ಮ ಸಭೆ ನಡಿಬೇಕು ಅಂತ ನಮ್ಮ ಕನಸುಗಳು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಗುರಿಗಳನ್ನು ಇಟ್ಕೊಂಡಿದ್ದೀವಿ. ಈ ರೀತಿಯಾದ ಒಂದು ಗುರಿಗಳು ನಾವು ಮಾಡಬೇಕಂದ್ರೆ ಖಂಡಿತವಾಗಲೂ ನಮಗೆ ದೇವರ ಸಹಾಯ ಅತಿ ಅಗತ್ಯವಾಗಿದೆ. ಕೆಲವು ನಂಬಿಕೆಗಳು, ಮೌಲ್ಯಗಳು ನಮ್ಮ ಸಭೆಯದ್ದು ನಾನು ನಿಮಗೆ ಹೇಳ್ತೇನೆ. ನಮ್ಮ ಸಭೆಯ ನಂಬಿಕೆಗಳು ಮತ್ತು ಮೌಲ್ಯಗಳು ಏನು? ದೇವರ ವಾಕ್ಯವನ್ನು ನಾವು ನಂಬುತ್ತೇವೆ. ದೇವರ ವಾಕ್ಯವು ದೇವರಿಂದ ಬಂದಿದೆ, ನಾನು ಅದಕ್ಕೆ ವಿಧೇಯನಾಗಿರ್ತೀನಿ ಅಂತ ನಾವು ನಂಬುತ್ತೇವೆ. ತಂದೆ, ಮಗ ಮತ್ತು ಪವಿತ್ರಾತ್ಮನ ನಾವು ನಂಬ್ತೇವೆ. ಸ್ವರ್ಗಕ್ಕೆ ಹೋಗಕ್ಕೆ ಯೇಸು ಕ್ರಿಸ್ತುವೇ ಮಾರ್ಗ, ನಾವು ಆತನನ್ನ ಕರ್ತನನ್ನಾಗಿ ಸ್ವೀಕರಿಸಬೇಕು ಅಂತ ನಾವು ನಂಬುತ್ತೇವೆ. ಖಂಡಿತವಾಗಲೂ ದೇವರನ್ನ ನಾವು ವೈಯಕ್ತಿಕವಾಗಿ, ಒಬ್ಬಂಟಿಗರಾಗಿ ಮತ್ತು ಸಭೆಯಾಗಿ ನಾವು ಆರಾಧಿಸ್ತೇವೆ ಅಂತ ನಾವು ನಂಬ್ತೇವೆ. ಯೇಸು ಕಟ್ಟಿರುವ ಒಂದು ಕಟ್ಟಳೆ, ನೀವು ಹೋಗಿ ಶಿಷ್ಯರನ್ನಾಗಿ ಮಾಡ್ರಿ ಅನ್ನೋದನ್ನು ನಾವು ನಂಬ್ತೇವೆ ಮತ್ತು ನಾವು ಬದ್ಧರಾಗಿದ್ದೇವೆ. ಡಿಸೈಪ್ಲಿಂಗ್ ಅಂತ ಏನಂತ ಕರಿತೇವೆ, ನಾವು ಒಬ್ಬರ ನಡುವಿನ ಒಂದು ಸಂಬಂಧ, ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿ ಯೇಸು ಕ್ರಿಸ್ತನಲ್ಲಿ ಬೆಳೆಯೋದು, ಇದನ್ನ ನಾವು ನಂಬ್ತೇವೆ ಮತ್ತು ನಾವು ಇದಕ್ಕೆ ಬದ್ಧರಾಗಿದ್ದೇವೆ. ದೇವರ ವಾಕ್ಯಗಳ ಅನುಸಾರವಾಗಿ, ಮೌಲ್ಯಗಳ ಅನುಸಾರವಾಗಿ, ದೇವರ ಪ್ರಕಾರ ನಮ್ಮ ಒಂದು ಕುಟುಂಬವನ್ನು ನಾವು ಕಟ್ಟುತ್ತೇವೆ ಅಂತ ನಾವು ಬದ್ಧರಾಗಿದ್ದೇವೆ. ನಮ್ಮ ಹತ್ರ ಇರುವಂಥ ಎಲ್ಲ ವಿಷಯಗಳು, ವಸ್ತುಗಳು, ಸಂಬಂಧಗಳು ಇದು ದೇವರಿಂದ ಬಂದಿದೆ. ನಾನು ಖಂಡಿತವಾಗಲೂ ತ್ಯಾಗದಿಂದ
ನಾನು ಸಂತೋಷದಿಂದ ದೇವರ ಸಭೆಯನ್ನು ಕಟ್ಟಲಿಕ್ಕೆ ನಾನು ಇದನ್ನು ಕೊಡ್ತೇನೆ ಮತ್ತು ಅನೇಕ ಸಭೆಗಳು ಸ್ಥಾಪನೆ ಆಗೋಕ್ಕೆ ಬೇರೆ ಜಿಲ್ಲೆಗಳಲ್ಲಿ ನನ್ನ ಹಣವನ್ನು ನಾನು ಕೊಡ್ತೇನೆ ಅಂತ ನಾವು ನಂಬ್ತೇವೆ ಮತ್ತು ನಾವು ಇದಕ್ಕೆ ಬದ್ಧರಾಗಿದ್ದೇವೆ. ಈ ವರ್ಷದ ಒಂದು ಶೀರ್ಷಿಕೆ ಎಲ್ಲರೂ ದೇವರನ್ನ ಕಂಡ್ಕೋಬೇಕು ಅಂತ ಒಂದು ಶೀರ್ಷಿಕೆ. ನಾವು ಇನ್ನೊಬ್ಬರಿಗೆ ದೇವರನ್ನ ಪ್ರಚುರ ಪಡಿಸಬೇಕು ಅಂತ ನಾವಿಲ್ಲಿ ನೋಡ್ತೇವೆ. 2 ಕೊರಿಂಥದವರು 5ನೇ ಅಧ್ಯಾಯ 14-15. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಸೊ ಇಲ್ಲಿ ನೋಡುವಾಗ ಕ್ರಿಸ್ತನ ಪ್ರೀತಿ ನಮ್ಮನ್ನ ಒತ್ತಾಯ ಮಾಡುತ್ತೆ. ಎಲ್ಲರಿಗೋಸ್ಕರ ಯೇಸು ಕ್ರಿಸ್ತು ಸತ್ತರು. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರಿಗಾಗಿ ಜೀವಿಸಬೇಕಾಗಿದೆ. ನಾವು ನಮಗಾಗಿ ಸತ್ತು ಯೇಸು ಕ್ರಿಸ್ತರಿಗಾಗಿ ಬದುಕಬೇಕಾಗಿದೆ. ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವ? ಯೇಸು ಕ್ರಿಸ್ತರಿಗೋಸ್ಕರ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ? ನಮ್ಮ ಪಾಪಗಳಿಗಾಗಿ ನಾವು ಸತ್ತು ನಾವು ನೀತಿವಂತಿಕೆಗೋಸ್ಕರ ಜೀವಿಸ್ತಾ ಇದ್ದೀವ? ನಮ್ಮ ಒಂದು ಜೀವನ ಯೇಸು ಕ್ರಿಸ್ತುವಿನ ಮೇಲೆ ಒಳಗೊಂಡಿದೆಯಾ, ನೆಲೆಗೊಂಡಿದೆಯಾ? ಈ ವರ್ಷ ನಾವು ಕಿರಿಯ ಪ್ರವಾದಿಗಳು ಎಂಬ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ನಿಮಗೆ PDF ಫೈಲೆಲ್ಲ ಕಳಿಸಿದ್ದೇವೆ. ಪ್ರತಿದಿನ ಇದನ್ನು ನಾವು ಓದಬೇಕು ಮತ್ತು ಇದರಿಂದ ದೇವರ ಹೃದಯವನ್ನು ನಾವು ಕಲಿಬೇಕು. ದೇವರು ಏನು ನಮ್ಮ ಹತ್ರ ಮಾತಾಡೋಕ್ಕೆ ಬಳಸ್ತಾರೆ. ಖಂಡಿತವಾಗಲೂ ಪ್ರತಿಯೊಬ್ಬರ ಶಿಷ್ಯರು ನಾವು ಆತ್ಮೀಯವಾಗಿ ಬಲಗೊಳ್ಳಬೇಕಾಗಿದೆ. ನಾವೆಲ್ಲರೂ ಕೂಡ ಬೆಳೀಬೇಕಾಗಿದೆ. ಯಂಗ್ ಕ್ರಿಶ್ಚಿಯನ್ಸ್ಗೋಸ್ಕರ ನಾವೊಂದು ಪಾಠವನ್ನು ಕೂಡ ಮಾಡ್ತಾ ಇದ್ದೇವೆ. 8 ವಾರಗಳಿಗೆ ಈ ಸೋಮವಾರದಿಂದ ನಾವು ಪ್ರಾರಂಭಿಸ್ತೇವೆ. ಅಂದರೆ 4ನೇ ತಾರೀಕಿನಿಂದ, ಜನವರಿ 4ನೇ ತಾರೀಕಿನಿಂದ ನಾವು ಪ್ರಾರಂಭಿಸ್ತೇವೆ. 8 ಪಾಠಗಳಿರುತ್ತೆ, 8 ವಾರಗಳಿರುತ್ತೆ. 2019, 2020ರಲ್ಲಿ ಯಾರೆಲ್ಲ ದೀಕ್ಷಾಸ್ನಾನ ಹೊಂದಿದಾರೋ ಮತ್ತು ರೆಸ್ಟೋರ್ ಆಗಿದಾರೋ ಅವರೆಲ್ಲರೂ ಕೂಡ ಈ ಒಂದು ಯಂಗ್ ಕ್ರಿಶ್ಚಿಯನ್ ಮೀಟಿಂಗಲ್ಲಿ ಭಾಗವಹಿಸಬಹುದು. ಈ ಒಂದು ಮೀಟಿಂಗ್ ಇಟ್ಟಿರೋ ಒಂದು ಕಾರಣ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಬೆಳಿಬೇಕು ಅಂತ ಮತ್ತು ಒಬ್ಬರಿಗೊಬ್ಬರ ನಡುವಿನ ಒಂದು ಸಂಬಂಧ ಇನ್ನು ಹೇಗೆ ನಾವು ಇದರಲ್ಲಿ ಆಳವಾಗಿ ಬೆಳಿಬೇಕು. ನಮ್ಮ ಸಭೆ ಇದರಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇತ್ತು. ಕ್ರಮೇಣವಾಗಿ ನಾವು ಇದರಲ್ಲಿ ಕೆಳಗಡೆ ಇಳಿತಾ ಇದ್ದೇವೆ. ಇದನ್ನು ಮತ್ತಷ್ಟು ಬಲಗೊಳಿಸಬೇಕು. ಶೆಪರ್ಡಿಂಗ್ ಟ್ರೈನಿಂಗ್ ಅಂತ ಕೂಡ ನಾವು ಮಾಡ್ತಾ ಇದ್ದೇವೆ. ಅನೇಕ ಹಿರಿಯರು ಇದರ ಬಗ್ಗೆ ಆಲೋಚನೆ ನಡೆಸ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ಕುಟುಂಬ ಸಭೆಯ ನಾಯಕರಿಗೆ ತರಬೇತಿ ಕೊಡುವುದರ ಬಗ್ಗೆ ಆಲೋಚನೆ ನಡೀತಾ ಇದೆ. ಅದಕ್ಕೋಸ್ಕರ ಕೂಡ ನೀವು ಪ್ರಾರ್ಥನೆ ಮಾಡಿ. ಅವರಿಗೋಸ್ಕರ ಒಂದು ಪುಸ್ತಕ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಬಹಳ ಈ ಒಂದು ವರ್ಷ 2020 ವರ್ಷ ಬಹಳ ಜನರ ಜೀವನದಲ್ಲಿ ದುಃಖ ತಂದಿದೆ. ಅವರಿಗೆ ಹೇಗೆ ಸಮಾಧಾನ ಪಡಿಸೋದು? ಕೆಲವರು ನಾಯಕರಿಗೆ ತಿಮೋತಿ ಅವರು ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿ ಹೊಂದಿದ ವ್ಯಕ್ತಿಗಳು ಹೋಗಿ ಬೇರೆ ಶಿಷ್ಯರಿಗೆ ಸಹಾಯವನ್ನು ಮಾಡ್ತಾರೆ. ಖಂಡಿತವಾಗಲೂ ಆ ಒಂದು ಯೂತ್ ಆ್ಯಂಡ್ ಫ್ಯಾಮಿಲಿ ಅಂದರೆ KKCಯಿಂದ ಹಿಡಿದು ಟೀನ್ಸ್ ಇವರೆಲ್ಲರಿಗೂ ಕೂಡ ಹೇಗೆ ಸಹಾಯ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಅನೇಕ ನಾಯಕರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ತಂದೆ ತಾಯಿಗಳಿಗೆ ಹೇಗೆ ತರಬೇತಿಯನ್ನು ಕೊಡಬೇಕು, ಮಕ್ಕಳನ್ನು ದೇವರ ವಾಕ್ಯದಲ್ಲಿ ದೇವರ ಪ್ರಕಾರ ನಡೆಸಲಿಕ್ಕೆ ಅವ್ರಿಗೆ ಹೇಗೆ ಸಹಾಯ ಮಾಡಬೇಕು ಅಂತ ಒಂದು ತರಬೇತಿಯನ್ನು ಕೊಡಲಿಕ್ಕೆ ನಾವು ಯೋಜಿಸಿದ್ದೇವೆ. ಖಂಡಿತವಾಗ್ಲೂ ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಕೆಲಸ ಮಾಡಬೇಕು. ತಂಡವಾಗಿ ಕೆಲಸ ಮಾಡಿದರೆ ನಾವು ದೇವರ ಸಭೆಯನ್ನು ಕಟ್ಟಲಿಕ್ಕೆ ಸಾಧ್ಯ. ಪರಿಶುದ್ಧತೆಯಿಂದ ಕೂಡಿ ಇರಬೇಕು. ಆ ಒಂದು ಕೂಟವನ್ನು ಕೂಡ ಶೈಡ್ಯೂಸ್ ಮತ್ತು ಬೀನಾ ಅವರು ನಡೆಸ್ತಾರೆ. ಅವರು ಅನೇಕರಿಗೆ ತರಬೇತಿಯನ್ನು ಕೊಡ್ತಾರೆ ಪರಿಶುದ್ಧವಾಗಿರೋದ್ರ ಬಗ್ಗೆ. ಅವರು ಬೇರೆ ಶಿಷ್ಯರಿಗೆ
ಆ ಒಂದು ತರಬೇತಿಯನ್ನು ಕೊಡ್ತಾರೆ. ಈ ಒಂದು ಪೆಂಡಮಿಕ್ ಎಲ್ಲಿವರೆಗೂ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈಗಾಗಲೇ ನಾವು ಕೇಳಿದ್ದೀವಿ, ಬ್ರಿಟನ್ನಿಂದ ಕೂಡ ಒಂದು ವೈರಸ್ ಬಂದಿದೆ ಮತ್ತು ಬೆಂಗಳೂರಲ್ಲಿ ಹರಡ್ತಾ ಇದೆ, ಬೇರೆ ಜಿಲ್ಲೆಗಳು ಕೂಡ ಹರಡ್ತಾ ಇದೆ ಅಂತ ನಾವು ಕೇಳಿಸ್ಕೊತಾ ಇದ್ದೀವಿ. ಎಲ್ಲಿವರೆಗೂ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು, ದೇವರು ನಮ್ಮ ಜೊತೆ ಇದ್ದಾರೆ, ನಮ್ಮನ್ನು ಅದ್ಭುತವಾಗಿ ಉಪಯೋಗಿಸ್ತಾರೆ, ನಮಗೆ ಸುರಕ್ಷತೆಯನ್ನು ಕೊಡ್ತಾರೆ ಅಂತ ನಾವು ಈ ಸಮಯದಲ್ಲಿ ನಂಬೋಣ. ದೇವರ ಆ ಒಂದು ಸೇವೆಗೆ ದೇವರು ನಮ್ಮನ್ನು ಉಪಯೋಗಿಸಲಿ ಅಂತ ನಾವು ದೇವರನ್ನ ಬೇಡಿಕೊಳ್ಳೋಣ. ನಮ್ಮ ಪ್ರಾರ್ಥನೆ ಜೀವನದಲ್ಲಿ ನಾವು ಅದ್ಭುತವಾಗಿ ಬೆಳೆಯೋಣ. ನಾವು ನಮ್ಮ ಜೀವನದಲ್ಲಿ ಮಾತ್ರ ಏನೆಲ್ಲ ಸಮಸ್ಯೆಗಳು ನಡೀತಾ ಇದೆ ಅಂತ ಯೋಚನೆ ಮಾಡದೆ ಹೊರಗಡೆ ಹೋಗಿ ಯೇಸು ಕ್ರಿಸ್ತುವಿನ ಹೊಂದಿಗೆ ನಾವು ಅನೇಕ ಜನರಿಗೆ ಸಹಾಯ ಮಾಡೋಣ. ಯಾಕಂದರೆ ಯೇಸು ಕ್ರಿಸ್ತು ನಮಗೆ ಅದ್ಭುತವಾದ ಒಂದು ಮಾದರಿಯ ಜೀವನವನ್ನು ತೋರಿಸಿದ್ದಾರೆ. ನಾವು ಯೇಸು ಕ್ರಿಸ್ತುವಿನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕಾಗಿದೆ. ನಾನು ಪ್ರಾರ್ಥಿಸ್ತೇನೆ 2021 ವರ್ಷ ನಮ್ಮ ಪ್ರಾರ್ಥನೆ ಜೀವನದಲ್ಲಿ ಬಹಳ ಬದಲಾವಣೆಯನ್ನು ನಾವು ಕಾಣ್ತೇವೆ, ನಾವು ಬೆಳೀತೇವೆ ಮತ್ತು ದೇವರಿಗೆ ಇನ್ನೂ ಹತ್ತಿರ ಆಗ್ತೇವೆ ಅಂತ ನಾನು ನಂಬ್ತೇನೆ. ಆಮೇನ್. ಧನ್ಯವಾದಗಳು. ಈ ಸಮಯದಲ್ಲಿ ನಿಮ್ಮೆಲ್ಲರೂ ನೋಡುವಾಗ ಮತ್ತೊಮ್ಮೆ ತುಂಬ ಸಂತೋಷ ಆಗುತ್ತೆ ನಮಗೆ. ಈ ಸಮಯದಲ್ಲಿ ನಾವು ದೇವ ಸಹೋದರರ ಸಂದೇಶವನ್ನು ಕೇಳಿ ತುಂಬ ಸಂತೋಷಪಟ್ಟಿದ್ದೇವೆ. ಆ ಕಲ್ತಿರುವಂಥ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ನಾವು ಈ ವರ್ಷ ಜೀವನ ಮಾಡೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಂಬಿಕೆ ಸ್ತೋತ್ರಪ್ಪ, ತುಂಬ ಸ್ತೋತ್ರ ಮಾಡ್ತೀನಿ. ದೇವರ ಮುಖಾಂತರ ದೇವರ ಒಳ್ಳೆಯ ವಚನವನ್ನು ಕಲಿಸಿದ್ವಿ ಈ ವರ್ಷದಲ್ಲಿ ತಂದೆ ನಿಮ್ಮ ವಾಚನಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಿಮಗೆ ಮಹಿಮೆ ಉಳ್ಳವರಾಗಿ ಜೀವನ ಮಾಡಲಿಕ್ಕೆ ಸಹಾಯ ಮಾಡ್ತೀರಿ ಅಂತ ಬೇಡಿ ಹೆಚ್ಚಿಕ ಪ್ರಾರ್ಥನೆ ತಂದೆ. ಆಮೇನ್.